ಎಲ್ರಿಗೂ ನಮಸ್ಕಾರ. ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು DN ಗೀತಾ, ಕವಯಿತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ. ನಾನಿವತ್ತು ಒಂದು ಹೊಸ ಕಥಾ ಸಂಕಲನದೊಂದಿಗೆ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ಬಾಡಿದ ಹೂಬಳ್ಳಿಯ ಚಿಗುರು ಅಂತ. ಇದು 2011ರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ. ಈಗ ನಿಮ್ಮ ಮುಂದೆ ಕತೆ ಬಾಡಿದ ಹೂಬಳ್ಳಿಯ ಚಿಗುರು. ಹೆಸರು ರಘುರಾಮನ್. ತಂದೆಯ ಹೆಸರು ಚಿನ್ನಸ್ವಾಮಿ. ಅನುಭವ: ಹೋಟೆಲ್ ಬ್ಯೂಟಿ ಕ್ವೀನ್ನಲ್ಲಿ 3 ವರ್ಷ ಅಡಿಗೆಯ ಮೇಲ್ವಿಚಾರಕನಾಗಿ. ವಿದ್ಯಾರ್ಹತೆ SSLC. ಬಹಳ ದಿನಗಳಿಂದ ಬೇಕಾಬಿಟ್ಟಿಯಾಗಿ ಬಿದ್ದಿದ್ದ ಮಹಡಿಯ ಮೊದಲ ರೂಮನ್ನು ಸ್ವಚ್ಛಗೊಳಿಸುವಲ್ಲಿ ನಿರತಳಾಗಿದ್ದೆ. ಹಳೆಯ ಗ್ರೀಟಿಂಗ್ ಕಾರ್ಡ್ಸ್ಗಳು, ಮದುವೆಯ ಇನ್ವಿಟೇಷನ್ಗಳು, ಮನಿ ಆರ್ಡರಿನ ರಸೀತಿಗಳು, ಚಿಟ್ ಫಂಡಿನಿಂದ ಬಂದ ಕಾಗದಗಳು ಒಂದೇ ಎರಡೇ ಎಲ್ಲವನ್ನು ಸ್ವಚ್ಛಗೊಳಿಸುವ ಧಾವಂತದಲ್ಲಿದ್ದಾಗಲೇ ಆ ಅಪ್ಲಿಕೇಶನ್ನಿನ ಲಕೋಟೆ ನನ್ನ ಗಮನವನ್ನು ಸೆಳೆದಿತ್ತು. ಸ್ವಲ್ಪ ದಪ್ಪವಾಗಿ ಇದ್ದುದರಿಂದ ಕುತೂಹಲದಿಂದಲೇ ಲಕೋಟೆಯನ್ನು ತೆರೆದೆ. ಅರೆ, ಇದು ಪಾಪಮ್ಮನ ಮಗ ರಘುವಿನದಲ್ಲವೇ? ಆತನ ಬಯೋಡೇಟಾ, SSLC ಅಂಕಪತ್ರ, ಬ್ಯೂಟಿ ಕ್ವೀನ್ ಹೋಟೆಲಿನಲ್ಲಿ ಅವನು 3 ವರ್ಷ ಕೆಲಸ ಮಾಡಿದ್ದಕ್ಕೆ ಅಲ್ಲಿನವರಿಂದ ಒಳ್ಳೆಯ ಹುಡುಗನೆಂಬ ಶಿಫಾರಸು ಪತ್ರ, ತನಗೆ ಯಾವುದಾದರೂ ವೇಕೆನ್ಸಿ ಖಾಲಿ ಇದ್ದರೆ ಕೊಡಿರೆಂದು ಕೇಳಿಕೊಳ್ಳುವ ಅರ್ಜಿ ಜೊತೆಗೆ ಬೇರೆ. ಅಂತೂ ಲಕೋಟೆ ಕೆಲಸದ ಬೇಟೆಗೆ ಸಿದ್ಧವಾಗಿಯೇ ಬಂದಂತಿತ್ತು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ರಘು ಈ ಲಕೋಟೆ ಹಿಡಿದು ಸಹಾಯ ಬೇಡಿ ನಮ್ಮ ಮನೆಯ ಹೊಸ್ತಿಲು ತುಳಿದದ್ದು ಸರಿಯಾಗಿ 1 ವರ್ಷದ ಹಿಂದೆ. ಆಗಷ್ಟೇ ಹೇಮಂತ್ ಸ್ನಾನಕ್ಕಿಳಿದಿದ್ದರು. ನಾನು ಚಪಾತಿಯ ಸಿದ್ಧತೆಯಲ್ಲಿದ್ದೆ. ಮಗಳು ಟೆಡ್ಡಿ ಬೇರಿನೊಂದಿಗೆ ತನ್ನದೇ ಭಾಷೆಯಲ್ಲಿ ಮಾತನಾಡಿಕೊಂಡಿದ್ಲು. ಬಂದವನನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿದ್ದೆ. ಇವರು ಸ್ನಾನ ತಿಂಡಿ ಮುಗಿಸಿ ಹಜಾರಕ್ಕೆ ಬರುವವರೆಗೂ ತಾಳ್ಮೆಯಿಂದ ಲಕೋಟೆ ಹಿಡಿದು ಕುಳಿತಿದ್ದ. ಆತನದು ಹೊಸ ಪರಿಚಯವಾಗಿದ್ದರಿಂದ ನಾನು ನನ್ನ ಪಾಡಿಗೆ ಒಳಗೆ ಕೆಲಸದಲ್ಲಿದ್ದೆ. ಹೇಮಂತನೊಂದಿಗೆ ಆತನಿಗೂ ಹೊರಡುವ ಸಮಯಕ್ಕೆ 1 ಕಪ್ ಟೀ ಸಿಕ್ಕಿತು. ಸರ್, ಕೈಲಿ ಸರಿಯಾದ ಕೆಲಸವಿಲ್ಲದೆ ಬಹಳ ನೊಂದಿದ್ದೀನಿ. ಆದಷ್ಟು ಬೇಗ ನಿಮ್ಮ ಕಂಪನಿಯಲ್ಲಿ ನನಗೊಂದು ಕೆಲಸ ಕೊಡಿಸಿ. ಗುಂಡುಗುಂಡಗೆ ಎತ್ತರದ ಆಳದ ಆತ ಸೋದ ಕುಬ್ಜ ಧ್ವನಿಯಲ್ಲಿ ತಮಿಳಿನಲ್ಲಿ ನುಡಿದಿದ್ದ. ನನಗೆ ಅಯ್ಯೋ ಪಾಪವೇ ಎನಿಸಿತ್ತು. ಹೇಮಂತನಿಗೆ ಆ ಕ್ಷಣಕ್ಕೆ ಏನನ್ನಿಸಿತೋ ಹೇಳಲಾರೆ. ಖಂಡಿತ ನನ್ನ ಕೈಲಾದ ಪ್ರಯತ್ನ ಪಡ್ತೀನಿ. ಲೈಫಲ್ಲಿ ಧೈರ್ಯ ಕಳ್ಕೊಬೇಡ ಎಂದಷ್ಟೇ ಹೇಳಿ ಹೊರಟೇ ಬಿಟ್ಟಿದ್ರು. ಅದಾದ ಮೇಲೆ 2 ದಿನಕ್ಕೆ ಆತನ ತಾಯಿ ಪಾಪಮ್ಮ ನನ್ನನ್ನು ಹುಡುಕೊಂಡು ಬಂದಿದ್ಲು. ಮಗನಂತೆ ತಾಯಿಯದು ಕಪ್ಪು ಚಹರೆ, ಗುಂಡಾದ ಮುಖ, ದಷ್ಟಪುಷ್ಟವಾದ ಮೈಕಟ್ಟು. ಆಫೀಸರ್ ಹೆಂಡ್ತಿ ನೀವೇನಾ ಎಂದು ಕೇಳುತ್ತಲೇ ಮಾತಿಗಾರಂಭಿಸಿದ್ದಳು. ಆಕೆಯ ಮಾತುಗಳಿಂದ ನನಗೆ ತಿಳಿದು ಬಂದದ್ದು ಇಷ್ಟು: ರಘುರಾಮನ್ ಆಕೆಯ ಒಬ್ಬನೇ ಸಂತಾನ. ಆಕೆಯ ಗಂಡ ಅತಿ ಕುಡುಕನಾಗಿ ಒಂದು ದಿನ ಲಾರಿಯಡಿ ಸಿಕ್ಕಿ ಸತ್ತಿದ್ದ. ಈ ಪಾಪಮ್ಮನೆ ಅವರಿವರ ಮನೆಗೆಲಸ ಮಾಡಿ ಮಗನನ್ನು ಬೆಳೆಸಿದ್ಲು. ದುರಾದೃಷ್ಟಕ್ಕೆ ಮಗನು ಓದಿನಲ್ಲಿ ಹಿಂದೆ ಬಿದ್ದ. ಆದರೆ ಅಪ್ಪನಂತೆ ಪುಣ್ಯಕ್ಕೆ ದುಶ್ಚಟಗಳ ದಾಸನಾಗಲಿಲ್ಲ. 10ನೆಯ ತರಗತಿಗೆ ವಿದ್ಯೆ ನೈವೇದ್ಯವಾದಾಗ ಆಕೆ ಮಗನನ್ನು ಅಲ್ಲಲ್ಲಿ ಕೆಲಸಕ್ಕೆ ಹಚ್ಚಿದ್ಲು. ಬ್ಯೂಟಿ ಕ್ವೀನ್ ಹೋಟೆಲ್ನಲ್ಲಿ 3 ವರ್ಷ ಕೆಲಸ ಮಾಡುವಷ್ಟು ಹೊತ್ತಿಗೆ ರಘುರಾಮ್ ಒಂದು ಹುಡುಗಿಯನ್ನು ಪ್ರೀತಿಸಿ ಆಕೆಯನ್ನು ಮದುವೆಯಾಗಿಯೂ ಆಗಿತ್ತು. ಆಗ ಅವನಿಗೆ 1 ವರ್ಷದ ಗಂಡು ಮಗುವಿತ್ತು. ಹೋಟೆಲ್ನಲ್ಲಿ ಕೊಡುತ್ತಿದ್ದ ಸಂಬಳ ಬಹಳ ಕಡಿಮೆಯಾದ್ದರಿಂದ ಹೀಗೆ ಬೇರೆ ಕೆಲಸದ ಬೇಟೆಯಲ್ಲಿದ್ದಾನೆ. ಕೈಲಿ ಕೆಲಸವಿಲ್ಲದವನಿಗೆ ಇಷ್ಟು ಬೇಗ ಹೆಂಡತಿ ಮಗು ಎಲ್ಲ ಯಾಕಮ್ಮ? ಇನ್ನು ಇವನಿಗೆ 23 ವರ್ಷವೂ ತುಂಬಿಲ್ಲ. ಈಗ ಅವನಲ್ಲದೆ ಅವನ ಹೆಂಡತಿ ಮಗುವನ್ನು ಬೇರೆ ನಾನು ಸಾಕಬೇಕು. ನನ್ನಲ್ಲಿ ತನ್ನ ಅಳಲನ್ನು ತೋಡಿಕೊಂಡಿದ್ದಳು ಅವಳು. ಆದಷ್ಟು ಬೇಗ ಅವನಿಗೆ ಕೆಲಸ ಕೊಡಿಸಬೇಕೆಂದು ಅಂಗಲಾಚಿದ್ಲು. ನಾನು ನೋಡೋಣವೆಂದು ಆಶ್ವಾಸನೆ ಇತ್ತಿದ್ದೆ. ಅದರಿಂದಲೇ ಆಕೆಯ ಮುಖ ಮೊರದಗಲವಾಗಿತ್ತು. ಆಕೆಗೊಂದು ಲೋಟ ಕಾಫಿ ಕೊಟ್ಟು ನಾನು ಕೈಗೆತ್ತಿಕೊಂಡಿದ್ದೆ. ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದು ತಿಂಡಿ ತಿಂದವಳು ತಿಂಡಿಯಾದ ಮೇಲೆ ಕಾಫಿ. ಅಮ್ಮನ ಮನೆಯ ಪದ್ಧತಿಯನ್ನು ಮದುವೆಯಾಗಿ ಊಟಿಗೆ ಬಂದರೂ ಬಿಟ್ಟಿರಲಿಲ್ಲ ನಾನು. ಕಾಫಿ ಅಮೃತದಂತಿದೆಯಮ್ಮ. ಈ ಊಟಿಲಿ ಇಷ್ಟು ಚೆನ್ನಾಗಿ ಯಾರಮ್ಮ ಕಾಫಿ ಮಾಡ್ತಾರೆ? ನೀವು ಬೆಂಗಳೂರಿನವರಾಗಿದ್ದರಿಂದ ಘಮ ಘಮ ಅಂತಿದೆ ಹೊಗಳುತ್ತಲೇ ಕಾಫಿಯ ಲೋಟವನ್ನು ಬರಿದು ಮಾಡಿದ್ಲು ಪಾಪಮ್ಮ. ಅದಾದ ಮೇಲೆ ಆಗಾಗ ಆಕೆ ನಮ್ಮ ಮನೆಗೆ ಬರುವುದು ಮಾಮೂಲಿಯಾಯಿತು. ಬಂದಾಗಲೆಲ್ಲ ಆತ್ಮೀಯ ಹರಟೆ. ಆಗಾಗ ತನ್ನ ಮಗನ ಕೆಲಸದ ಬಗ್ಗೆ ಏನಾಯಿತೆಂಬ ಕುತೂಹಲದ ಪ್ರಶ್ನೆಗಳು. ಒಂದು ದಿನ ಹೇಮಂತನಲ್ಲಿ ಈ ಬಗ್ಗೆ ಪ್ರಶ್ನಿಸಿದ್ದೆ. ಅವರ ಹುಬ್ಬು ಗಂಟಿಕಿತು. ಏನು, ಆ ರಘುರಾಮ್ ತನ್ನ ಪರ ವಕಾಲತ್ತು ವಕಿಸಲು ಅವರಮ್ಮನನ್ನು ಚೂ ಬಿಟ್ಟಿದ್ದಾನಾ?
ಈ ತಮಿಳಿನವರೇ ಎಷ್ಟು ಸಮಯ ಸಾಧಕರು. ಅವರ ಅಪ್ಲಿಕೇಶನನ್ನು ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಕೊಟ್ಟಾಗಿದೆ. ಇನ್ನು ಅವನ ಕೆಲಸದ ಜವಾಬ್ದಾರಿ ಅವ್ರಿಗೆ ಬಿಟ್ಟಿದ್ದು. ಅದರ ಬಗ್ಗೆ ಕೇಳಿ ಕೇಳಿ ನೀನು ನನ್ನ ತಲೆ ತಿನ್ನಬೇಡ. ಹೇಮಂತನ ನಿಷ್ಠುರದ ನುಡಿಗೆ ಸುಮ್ಮನಿರುವುದೇ ಲೇಸೆನಿಸಿತು ನನಗೆ. ಇವರು ಆ ತಾಯಿ ಮಗನ ಬಗ್ಗೆ ತಮಿಳಿನವರೆಂದು ಹೀನಾಯಿಸಿ ಮಾತನಾಡಿದ್ದು ಸರಿಯಲ್ಲ ಎನಿಸಿತು. ಜೀವನಕ್ಕಾಗಿ ಹೋರಾಟ ಮಾಡುತ್ತಿರುವ ಆ ತಾಯಿ ಮಗನಲ್ಲಿ ದೈನ್ಯತೆ, ಪರರ ಮೇಲೆ ವಿಶ್ವಾಸವನ್ನಲ್ಲದೆ ಇನ್ನೇನನ್ನು ಕಾಣಲು ಸಾಧ್ಯವಿರಲಿಲ್ಲ. ನಾನು ಸರಾಗವಾಗಿ ತಮಿಳಿನಲ್ಲಿ ಮಾತನಾಡಲು ಕಲಿತಿದ್ದರಿಂದ ಪಾಪಮ್ಮನ ಜೊತೆ ಸಹಜವಾಗಿ ಬೆರೆತಿದ್ದೆ. ಆಕೆಯನ್ನು ನೋಡಿದಾಗಲೆಲ್ಲ ನನಗೆ ಚಿಕ್ಕಂದಿನಲ್ಲಿ ನಮ್ಮ ಮನೆಯ ಕೆಲಸಕ್ಕೆ ಬರುತ್ತಿದ್ದ ಸಿಂಧುವಿನ ನೆನಪಾಗುತ್ತಿತ್ತು. ಆಗ ನನ್ನ ತಮ್ಮ ಹುಟ್ಟಿದ ಸಮಯ. ನಾನು 5-6 ವರ್ಷದ ಆಡುವ ಹುಡುಗಿ. ಕೊಟ್ಟಿಗೆ ತುಂಬ 10 ದನಕರು, ಎಮ್ಮೆಗಳು. ಹಬ್ಬ ಹರಿದಿನಗಳು, ಮನೆಗೆ ಬರುವವರು ಹೋಗುವವರು. ಜೊತೆಗೆ ಅಪ್ಪನಿಗೆ ಅಡಿಕೆ ತೋಟ, ಭತ್ತದ ಗದ್ದೆ ಇದ್ದಿದ್ದರಿಂದ ಅವುಗಳ ಕೊಯ್ಲಿನ ಧಾವಂತ ಬೇರೆ. ಆಗ ಮನೆಯಲ್ಲಿ ಏನಿಲ್ಲವೆಂದರೂ 15 ಜನ ಆಳುಕಾಳಿಗಳಿಗಾದರೂ ಅಡಿಗೆ ವ್ಯವಸ್ಥೆ ಆಗಬೇಕಿತ್ತು. ಕೈಗೂಸಾದ ತಮ್ಮನನ್ನು ಸುಧಾರಿಸುತ್ತಾ ಈ ಎಲ್ಲ ಕೆಲಸಗಳನ್ನು ಮಾಡಲು ಅಮ್ಮ ಹೆಣಗಾಡತೊಡಗಿದಾಗಲೇ ಅಪ್ಪ ಮನೆಗೆಲಸದವಳ ವ್ಯವಸ್ಥೆ ಮಾಡಿದರು. ಪರಿಣಾಮ ಸಿಂಧು ನಮ್ಮ ಮನೆಗೆ ಅಡಿ ಇಟ್ಟಿದ್ಲು. ಅವಳದು ಈ ಪಾಪಮ್ಮನಂಥ ಮುಖಚಹರೆಯೇ, ಆದರೆ ಅಚ್ಚ ಕನ್ನಡತಿ, ಗಟ್ಟದ ಕೆಳಗಿನವಳು. ಆಕೆಗೂ ಒಬ್ಬ ಮಗ, ಆದರೆ ಸ್ವಂತ ಮಗನಲ್ಲ, ಮಕ್ಕಳಿಲ್ಲದೆ ಯಾರಿಂದಲೂ ದತ್ತಾಗಿ ಬಂದವನು. ಆಗ ಅವನಿಗೆ 10 ವರ್ಷ ಇರಬಹುದೋ ಏನೋ. ಅಂತೂ ಸಿಂಧು ನಮ್ಮ ಮನೆಯ ಒಬ್ಬಳು ಸದಸ್ಯೆಯಾಗಿಯೇ ಬಿಟ್ಟಳು. ತಮ್ಮನಿಗೆ ಸ್ನಾನ ಮಾಡಿಸುವುದರಿಂದ ಹಿಡಿದು ಹಂಡೆಯಲ್ಲಿ ನೀರು ತುಂಬಿಸುವವರೆಗೂ ಅವಳ ಕೆಲಸದ ವ್ಯಾಪ್ತಿ ಇರ್ತಾಯಿತ್ತು. ಸ್ಕೂಲಿನಿಂದ ಮನೆಗೆ ಹಿಂತಿರುಗುವ ನನಗೆ ಹಲಸಿನಕಾಯಿಯ ಹಪ್ಪಳ ತಿನ್ನುತ್ತಾ ಅವಳು ಹೇಳುವ ಅಂಗೈ ಪುಟ್ಟಿ ತಂಗಾಳಿಯ ಕತೆ ಅಂದರೆ ಬಹಳ ಇಷ್ಟ. ಬೆಳಗ್ಗೆ ಬಂದಳೆಂದರೆ ಹಿಂತಿರುಗಿ ಹೋಗುತ್ತಿದ್ದುದು ದೀಪ ಹಚ್ಚುವ ಸಮಯಕ್ಕೆ. ಆಕೆಯ ಗಂಡ ಮಗನ ಬಗ್ಗೆ ಕೇಳಿದರೆ ನಗ್ತಾ ಇದ್ಲು ಅವಳು. ಅಮ್ಮ, ಸುಂದರವಾದ ಸಂಸಾರವಂದಿಗರು ನೀವು, ನಿಮ್ಮ ಮುಂದೆ ನಮ್ಮ ಹುಳುಕೆನ್ಯಾಕೆ ತೋರಿಸ್ಬೇಕು ಅಂತ. ನನ್ನ ಗಂಡ ಬಳೆ ಅಂಗಡಿಯ ಬೀಬಮ್ಮನನ್ನು ಇಟ್ಕೊಂಡಾಗಿದೆ. ಇನ್ನು ಮಗ ಅದೊಂದು ಪರದೇಶಿ, ಮನೆ ಬಿಟ್ಟು ಹೋಗಿ 6 ತಿಂಗಳಾಯಿತು. ಇನ್ನು ಯಾವ ಸುಖಕ್ಕಾಗಿ ಮನೇಲಿ ಸಗಣಿ ಬಳಿಬೇಕು ಹೇಳಿ? ಆಕೆಯ ಮಾತಿಗೆ ಅಮ್ಮ ಕಣ್ಣೀರು ತುಂಬಿ ಸುಮ್ಮನಾಗ್ತಾ ಇದ್ದರೆ, ಆಗಷ್ಟೇ ಚೆನ್ನಮಣೆ ಆಟದಲ್ಲಿ ಗೆಳತಿಯನ್ನು ಸೋಲಿಸಿದ್ದ ಹುರುಪಿನಲ್ಲಿದ್ದ ನನಗೆ ಸಿಂಧುವಿನ ಮಾತುಗಳು ಅರ್ಥವೇ ಆಗ್ತಾ ಇರಲಿಲ್ಲ. ಅಂತೂ ಮದುವೆಯಾಗಿ ನಾನು ಊರಿಗೆ ಬರುವಷ್ಟು ಹೊತ್ತಿಗೆ ಸಿಂಧುವು ಇಲ್ಲವಾಗಿದ್ಲು. ಮನೋವೇದನೆಯಿಂದ ನರಳುತ್ತಲೇ ಸಾವನ್ನಪ್ಪಿದ್ಲು. ಆಗ ಕಡಿದು ಹೋದ ನನ್ನ ಸಿಂಧುವಿನ ಭಾವನಾತ್ಮಕ ಸಂಬಂಧ ಈ ಪಾಪಮ್ಮನಿಂದ ಮತ್ತೆ ಬೆಸೆದುಕೊಳ್ಳುತ್ತಿದೆಯೇನೋ ಎಂಬ ನನ್ನ ಭ್ರಮೆ. ನನ್ನ ಈ ಭ್ರಮೆಗೆ ಪೂರಕವಾಗಿ ಪಾಪಮ್ಮನು ನನ್ನ ಬಗ್ಗೆ ಅಕ್ಕರಾಸ್ತೆ ತೋರಿಸ್ತಾ ಇದ್ಲು. ತೇಡ್ ಸಿಂಧುವಿನಂತೆ ಇದು ನಿಜವಾಗಿ ನನ್ನ ಮೇಲಿನ ಪ್ರೀತಿಗೋ ಅಥವಾ ಮಗನಿಗೆ ಕೆಲಸ ಸಿಗುವವರೆಗೆ ತೋರಿಸಲೇಬೇಕಾದ ಕೃತಕತೆಯೋ ಎಂದು ತಿಳಿಯಲು ಖಂಡಿತವಾಗಿಯೂ ನನಗೆ ಸಾಧ್ಯ ಇರಲಿಲ್ಲ. ನಾನು ಮತ್ತೆ ಗರ್ಭಿಣಿ ಎಂದು ತಿಳಿದ ಆ ದಿನ ಆಕೆಯ ಸಂಭ್ರಮ ಹೇಳತೀರದಷ್ಟು. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬಂದಿದ್ಲು. ಹಸಿರು ಬಳೆಯನ್ನು ತಂದು ಬೇಡವೆಂದರೂ ತೊಡಿಸಿದ್ಲು. ಮಾವಿನಕಾಯಿ, ಪ್ಲಮ್ಸು, ಅನನಸ್ಸು ಯಾವುದು ಕಣಿಗೆ ಕಂಡರೂ ನನಗೆಂದು ಓಡಿ ತಂದು ಕೊಡ್ತಾಯಿದ್ಲು. ಬಚ್ಚಲು ಮನೆಯಲ್ಲಿ ಪಾತ್ರೆಗಳು ಜಾಸ್ತಿ ಬಿದ್ದ ದಿನ ಬೇಡವೆಂದರೂ ಆತ್ಮೀಯವಾಗಿ ಹರಟುತ್ತಾ ತೊಳೆದುಕೊಡ್ತಾಯಿದ್ಲು. ಒಮ್ಮೊಮ್ಮೆ LKG ಓದುತ್ತಿರುವ ಮಗಳನ್ನು ಕರೆದುಕೊಂಡು ಕೂಡ ಬಂದಿದ್ದಿದೆ. ಪ್ರತಿಫಲವಾಗಿ ರುಚಿಕಟ್ಟಾದ 1 ಲೋಟ ಕಾಫಿ ಕೊಟ್ಟರೆ ಮುಗೀತು, ಪೂರ್ಣ ತೃಪ್ತಿ. ಅಂತೂ ನನ್ನ ಹೆರಿಗೆಯ ದಿನಗಳು ಸಮೀಪಿಸುವ ವೇಳೆಗೆ ಪಾಪಮ್ಮ ನನ್ನ ಇನ್ನೊಂದು ತಾಯಿ ಅಂತಾಗಿದ್ದಳು. ಆ ಸಮಯದಲ್ಲಿ ಅಮ್ಮನೂ ಊರಿನಿಂದ ಬಾಣಂತನಕ್ಕೆಂದು ಇಲ್ಲಿಗೆ ಬಂದಿರಲಿಲ್ಲ. ಅಮ್ಮನನ್ನು ಕರೆದುಕೊಂಡು ಆಕೆ ಊಟಿಯನ್ನೆಲ್ಲ ನಂತರ ಅಮ್ಮ ಬಂದ ಮೇಲೆ ಸುತ್ತಾಡಿಸಿದ್ದು. ತಮಿಳು ಬಾರದ ಅಮ್ಮನೊಂದಿಗೆ ಹರಕು ಮುರುಕು ಕನ್ನಡದಲ್ಲಿ ಮಾತನಾಡುತ್ತಾ ಅಮ್ಮನ ಆತ್ಮೀಯತೆಯನ್ನು ಸಂಪಾದಿಸಿದ್ಲು. ಆದರೆ ಅಪ್ಪಿತಪ್ಪಿಯೂ ಮತ್ತೆ ತನ್ನ ಮಗನ ಕೆಲಸದ ಬಗ್ಗೆ ವಿಚಾರಿಸಲಿಲ್ಲ. ನಾನು ಹೇಮಂತನಲ್ಲಿ ಮತ್ತೆ ಕೇಳುವ ಧೈರ್ಯ ಮಾಡಲಿಲ್ಲ. ನನ್ನದು ಭಾವನಾತ್ಮಕ ಪ್ರಪಂಚ, ಅದರೊಳಗೆ ವ್ಯಾವಹಾರಿಕ ಪ್ರಪಂಚದ ಹೇಮಂತ ನುಸುಳುವುದು ಎಂದೆಂದೂ ಸಾಧ್ಯವಿರಲಿಲ್ಲ. ಹಾಗಾಗಿ ರಘುರಾಮನ ವಿಷಯದಲ್ಲಿ ನಾನು ನಿರ್ಲಿಪ್ತಳಾಗಿಬಿಟ್ಟಿದ್ದೆ. ನಾನು ಹೆರಿಗೆಗೆಂದು ಆಸ್ಪತ್ರೆಗೆ ಸೇರಿದ ಮೇಲೆ ರಘುರಾಮ್ ಹಾಗೂ ಅವನ ಹೆಂಡತಿಯ ಪರಿಚಯವು ಚೆನ್ನಾಗಿಯೇ ಆಯಿತು. ನಮ್ಮ ಮನೆಗಿಂತ 2 ಹಂತದ ಮೇಲೆ ಅವರಿದ್ದರಿಂದ ಮನೆಯಿಂದ ಆಸ್ಪತ್ರೆಗೆ ಊಟ ತಿಂಡಿ ತಂದು ಕೊಡ್ತಾಯಿದ್ರು. ಆ ಸಮಯದಲ್ಲಿ ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಮನೆಗೆ ಕರೆದುಕೊಂಡು ಬರುವ ಹೊಣೆ ರಘುವಿನದೇ. ನನಗೆ ಇಷ್ಟು ಸಹಾಯ ಮಾಡಿದ ಪಾಪಮ್ಮನ ಕುಟುಂಬಕ್ಕೆ ಏನೂ ಮಾಡಲಾರದೆ ಹೋದೆನಲ್ಲ ಎಂಬ ಕೊರಗು ನನ್ನನ್ನು ಕೊರೆಯಲಾರಂಭಿಸಿತು. ಒಂದು ಹೊಸ ಸೀರೆಯನ್ನು ಹೇಮಂತನಿಗೆ ತಿಳಿಯದಂತೆ ಕೊಟ್ಟ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು.
ಒಮ್ಮೆ ಹೇಮಂತನಲ್ಲಿ ರಘುವಿನ ಕೆಲಸದ ಬಗ್ಗೆ ಕೇಳಿಯೇ ಬಿಟ್ಟೆ. ಅವರು ಮೊದಲ ಬಾರಿಯಂತೆ ರೇಗಿರಲಿಲ್ಲ. ಅಬ್ಬಾ, ಒಂದು ವಿಷಯ ಹಿಡಿದ್ರೆ ಬಿಡುವವಳಲ್ಲ ನೀನು. ಹೇಳಿದ್ನಲ್ಲ, ಅವನ ಅಪ್ಲಿಕೇಶನ್ ಕೊಟ್ಟಾಗಿದೆ, ನೋಡೋಣ, ಇನ್ನು ಅವನ ಹಣೆಯಲ್ಲಿ ಬರೆದಂತಾಗತ್ತೆ. ಹೇಳಿದ್ದೆ ಹೇಳೋ ಕಿಸ್ಬಾಯಿ ದಾಸ ಅಂತಾರಲ್ಲ, ಹಾಗಿತ್ತು ಇವರ ಉತ್ತರ. ಬೇಸತ್ತು ಮುಖ ತಿರುಗಿಸಿದ್ದೆ. ಪಾಪಮ್ಮನ ಬಳಿ ಈ ಬಗ್ಗೆ ಹೇಳಿಯೂ ಬಿಟ್ಟೆ. ಅಯ್ಯೋ, ಪರವಾಗಿಲ್ಲ ಬಿಡಮ್ಮ, ಅಂತೂ ಈ ನೆವದಿಂದಾದರೂ ನಿನ್ನಂಥ ಒಳ್ಳೆ ಹುಡುಗಿಯ ಪರಿಚಯವಾಯಿತು ನನಗೆ. ಅವನು ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದ. ಮುಂದಿನ ವಾರ ಒಂದು ಹೊಸ ಆಟೋ ತಗೋತಿದ್ದಾನೆ. ಅವನು ಸ್ವಂತ ದುಡಿಮೆ, ನೆಮ್ಮದಿಯಿಂದ ಉಣ್ಬೋದು ಬಿಡು. ಅವಳು ನಗುತ್ತಾ ಹೇಳಿದರೂ ಎಲ್ಲೋ ಅಪರಾಧಿ ಭಾವ ನನ್ನನ್ನು ಕುಟುಕಿದಂತಾಗಿತ್ತು. ಅದಾದ ಮೇಲೂ ನನ್ನ ಪಾಪಮ್ಮನ ಒಡನಾಟವೇನು ಕಡಿಮೆಯಾಗಿಲ್ಲ. ಈಗಲೂ ನನ್ನನ್ನು ನೋಡಲು ಓಡಿ ಬರುತ್ತಾಳೆ. ನನ್ನ ಪುಟ್ಟ ಮಗನಿಗೆ ತಲೆಗೆ ನೀರೆರೆದು ಸಾಂಬ್ರಾಣಿ ಹೊಗೆ ಹಾಕಿ ಕಾಯಿಸಿ ಕೊಡ್ತಾಳೆ. ಮಂಜು ಮುಸುಕಿ ನಮ್ಮ ಮನೆಯ ಮುಂದಿರುವ ಪುಟ್ಟ ಹೊಲವೇ ಕಾಣದಾದಾಗ ಅದನ್ನು ನನ್ನ ಮಗನಿಗೆ ತೋರಿಸಿ ಖುಷಿ ಪಡ್ತಾಳೆ. ನಿಜಕ್ಕೂ ಊಟಿಯ ರಮಣೀಯತೆ ಪ್ರವಾಸಿಗರು ಬಂದು ಲಗ್ಗೆ ಇಡುವ ಬೇಸಿಗೆ ದಿನಗಳಲ್ಲಿ ಇಲ್ಲ. ಚಳಿಗಾಲದ ದಿನಗಳಲ್ಲಿ ಗಾಳಿಯಂತೆ ರಭಸವಾಗಿ ತೇಲಿ ಬರುವ ಮಂಜನ್ನು ನೋಡಿಯೇ ಆನಂದಿಸಬೇಕು. ಆ ದಿನಗಳಲ್ಲಿ ನಮ್ಮ ಮನೆಯ ಬಲಭಾಗಕ್ಕೆ ತಲೆ ಎತ್ತಿ ನೋಡಿದರೆ 100 ಅಡಿಗಳಷ್ಟು ಮೇಲೆ ಹೋಗುವ ಬಸ್ಸು, ಕಾರುಗಳಾಗಲಿ ಅಥವಾ ಎಡಭಾಗದಲ್ಲಿ ಕಾಣುವ ಸುಂದರವಾದ ಹಸಿರು ಗುಡ್ಡವನ್ನಾಗಲಿ ಖಂಡಿತ ನೋಡಲು ಆಗುವುದಿಲ್ಲ. ಆದರೂ ಇಡೀ ಕಣಿವೆಯನ್ನು ಆವರಿಸಿರುವ ಆ ಮಂಜಿನ ಗಾಳಿಯಲ್ಲೇ ಎಲ್ಲ ಮಾರ್ಧವತೆ ಅಡಗಿದೆ. ತಲೆಗೆ ನೀರೆರೆದು ಬೆಚ್ಚಗೆ ಹೊದಿಸಿ ಮಲಗಿಸಿದ ಮಗ ಈಗ ಕಿಟಾರನೆ ಕಿರುಚಿ ಅಳತೊಡಗಿದ್ದ. ರಘುರಾಮನ ಅಪ್ಲಿಕೇಶನನ್ನು ಹಿಡಿದುಕೊಂಡು ನನ್ನದೇ ಭಾವ ಸಮಾಧಿಯಲ್ಲಿ ಮುಳುಗಿದ್ದವಳು ಲಘು ಬಗನೆ ಮೇಲೆದ್ದೆ. ಆಗಲೇ ಮಧ್ಯಾಹ್ನದ 12 ಗಂಟೆ. UKG ಓದುತ್ತಿರುವ ಪುಟ್ಟ ಮಗಳಿಗೆ ಊಟ ಕಳುಹಿಸಬೇಕೆಂದು ತಟ್ಟನೆ ನೆನಪಾಯಿತು. ಅಳುತ್ತಿದ್ದ ಮಗನನ್ನು ಸುಧಾರಿಸುತ್ತಲೇ ಬಿಸಿಬೇಳೆಬಾತ್ ಮೊಸರನ್ನವನ್ನು ಡಬ್ಬಿಗೆ ತುಂಬಿಸಿದೆ. ಪಕ್ಕದ ಮನೆಯಾಕೆಯ ಮಗ ನನ್ನ ಮಗಳ ಸಹಪಾಠಿ. ಮಗುವನ್ನು ಕರೆದುಕೊಂಡು ನನಗೆ ಹೋಗಲು ಆಗುವುದಿಲ್ಲವೆಂದು ಆಕೆಯೇ ಸ್ನೇಹಪೂರ್ವಕವಾಗಿ ನನ್ನ ಮಗಳಿಗೆ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಹೋಗುತ್ತಾಳೆ. ಒಂದು ವೇಳೆ ಸಾಯಂಕಾಲ ಪಾಪಮ್ಮ ಬರದಿದ್ದರೆ ಮನೆಗೆ ಕರೆದುಕೊಂಡು ಬಂದು ಬಿಡುತ್ತಾಳೆ. ಆಕೆ ಮಲಯಾಳಿ ಕ್ರಿಶ್ಚಿಯನ್. ಆದರೆ ನಮ್ಮಿಬ್ಬರ ನಡುವೆ ಸಂಬಂಧ ಪರಿಶುದ್ಧವಾದ ಸ್ನೇಹ. ಊಟದ ಡಬ್ಬಿಯನ್ನು ಕಳುಹಿಸಿ ಮಗನಿಗೆ ನೆಷ್ಟಂ ತಿನ್ನಿಸಿ ಮತ್ತೆ ಮಲಗಿಸಿದೆ. ಮರೆತಂತಿದ್ದ ರಘುವಿನ ಅರ್ಜಿ ಮತ್ತೆ ತಲೆ ತಿನ್ನತೊಡಗಿತ್ತು. ಅಂದರೆ ಹೇಮಂತ ರಘುವಿನ ಅರ್ಜಿಯನ್ನು ಕೊಟ್ಟೇ ಇಲ್ಲ. ಕೇಳಿದರೆ ಕೊಟ್ಟೆನೆಂಬ ದರ್ಪ ಬರಿತ ಉತ್ತರ ಬೇರೆ. ಛೆ, ನನಗೆ ಮೈ ಪರಚಿಕೊಳ್ಳುವಂತಾಯಿತು. ಈ ಮನುಷ್ಯನಿಗೆ ಕರುಣೆ, ಅಂತಃಕರಣ, ಸ್ನೇಹ, ಆತ್ಮೀಯತೆಯ ಗಂಧವೇ ಇಲ್ವಲ್ಲ. ಸಾಲದಕ್ಕೆ ತಾನು ಶ್ರೀಗಂಧದ ನಾಡಿನವನು, ಅನ್ಯರೆಲ್ಲ ಸಮಯ ಸಾಧಕರು, ಸ್ವಾರ್ಥಿಗಳು ಎಂಬ ಪೂರ್ವಗ್ರಹ ಪೀಡಿತ ನಂಬಿಕೆ ಬೇರೆ. ರಘುವಿನ ಕತೆ ಹಾಳಾಗಲಿ, ತಮ್ಮವರಿಗಾಗಿ ಹೇಮಂತ ಮಾಡಿದ್ದೇನು ಎಂಬ ಪ್ರಶ್ನೆ ನನ್ನನ್ನು ಕಾಡಲಾರಂಭಿಸಿತು. ಇವರ ತಂಗಿಗೆ ಮದುವೆ ನಿಶ್ಚಯವಾದಾಗ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟಿದ್ದರೂ ಸುಳ್ಳು ಸೃಷ್ಟಿಸಿ ಮಾವನವರ ನೆನಪಿಗಾಗಿ ಅವರು ಕಟ್ಟಿಸಿದ್ದ ಮನೆಯಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಅತ್ತೆಯನ್ನು ಮನೆಯಿಂದ ಹೊರಡಿಸಿ ಅದನ್ನು ಮಾರಿ ಬಂದ ಹಣದಲ್ಲಿ ತಂಗಿಯ ಮದುವೆ ಮಾಡಿ ಮುಗಿಸಿದ್ದರು. ಕೊರಗುತ್ತಲೇ ಇದ್ದ ಅತ್ತೆಯವರು ಮತ್ತೆ 1 ವರ್ಷವೂ ನೆಟ್ಟಗೆ ಬದುಕಲಿಲ್ಲ. ಇವರ ಅಣ್ಣ ಕಿಡ್ನಿ ಫೇಲ್ಯೂರ್ ಆಗಿ ಆಸ್ಪತ್ರೆ ಸೇರಿದಾಗ ತಾವು ಕಿಡ್ನಿ ದಾನ ಮಾಡುವುದಿರಲಿ, ಕನಿಷ್ಠ ಪಕ್ಷ ಸೌಜನ್ಯದ ಮಾತುಗಳನ್ನು ಆಡಿ ಬರದೆ ಯಾವುದೋ ಸೆಮಿನಾರಿನ ನೆಪದಲ್ಲಿ ಬೇಕೆಂದೇ ತಿಂಗಳಾನುಗಟ್ಟಲೆ ದೇಶ ವಿದೇಶವನ್ನು ಸುತ್ತಿ ಬಂದಿದ್ದರು. ಇವರ ಅಣ್ಣನಿಗೆ ಇವರಂತೆ ಕಂಪನಿಯಿಂದ ಕಾರನ್ನಾಗಲಿ ಬಂಗಲೆಯನ್ನಾಗಲಿ ಪಡೆಯುವ ಸೌಲಭ್ಯ ಖಂಡಿತ ಇಲ್ಲ. ಏನೋ ಅವರೊಂದಿಗೆ ಓರ್ಗಿತಿಯು ಕೆಲಸಕ್ಕೆ ಹೋಗುವುದರಿಂದ ಬಾಡಿಗೆ ಮನೆಯಲ್ಲಿ 2 ಮಕ್ಕಳೊಂದಿಗಿನ ಸಂಸಾರ ನಡೆದು ಹೋಗುತ್ತಿದೆ. ಅಂತೂ ಭಾವನಿಗೆ ಯಾರೋ ಅನಾಮಧೇಯ ಕಿಡ್ನಿಯನ್ನು ದಾನ ಮಾಡಿದ್ದ. ಇವರು ಸೆಮಿನಾರ್ ಮುಗಿಸಿ ಬಂದು ಭಾವನನ್ನು ನೋಡಿ ಮೊಸಳೆ ಕಣ್ಣೀರು ಸುರಿಸಿ 1,5,000 ಭಿಕ್ಷೆ ಹಾಕುವ ಮನಸ್ಸು ಮಾಡಿದ್ರು. ಅಂತೂ ಪಾಪದ ಓರಗಿತ್ತಿ ತನ್ನ ತವರು ಮನೆಯವರು ಹಾಕಿದ್ದ ಒಡವೆಗಳನ್ನೇ ಮಾರಿ ಗಂಡನನ್ನು ಉಳಿಸಿಕೊಂಡ ಕಟುಸತ್ಯ ನನಗೆ ಊರಿಗೆ ಹೋಗಿದ್ದಾಗ ಯಾರಿಂದಲೂ ತಿಳಿದಿತ್ತು. ಹೇಮಂತ ಬರಿಯ ಹೆಸರಿನಲ್ಲಷ್ಟೇ ಅಪ್ಪಟ ಚಿನ್ನವೆಂದು ಈ ರಘುವಿನ ಪ್ರಕರಣದಿಂದ ಇನ್ನಷ್ಟು ನಿಚ್ಚಳವಾಯಿತು ನನಗೆ. ಮತ್ತೆ 15 ದಿನಗಳಾದರೂ ಪಾಪಮ್ಮನ ಸುಳಿವೇ ಇಲ್ಲ. ಆಕೆಯನ್ನು 2 ದಿನಗಳಿಂದ ಕಾಣಲಾಗದಿದ್ದರೆ ನನಗೇನೋ ತಳಮಳ. ಹೇಮಂತನಲ್ಲಿ ಈ ಬಗ್ಗೆ ಹೇಳಿಯೂ ಆಯಿತು. ಆದರೆ ಅಪ್ಪಿತಪ್ಪಿಯೂ ರಘುವಿನ ಅರ್ಜಿಯ ಬಗ್ಗೆ ಚಕಾರವೆತ್ತಲಿಲ್ಲ ನಾನು. ಸುಮ್ಮನೆ ಕೊಚ್ಚೆಗೆ ಕಲ್ಲೆಸೆದು ಮುಖವನ್ನೇಕೆ ರಂಪಗೊಳಿಸಬೇಕೆಂಬ ನಿರ್ಲಿಪ್ತತೆ. ಇಷ್ಟೇನಾ? ಅವಳು ಬಂದು ಯಾವ ರಾಜ್ಯ ಆಳಬೇಕಿತ್ತೋ? ನಿಂಗೆ ಹರಟೆಗೊಂದು ಜನ ಬೇಕಷ್ಟೆ. ಅವಳಿಲ್ದಿದ್ರೆ ಇನ್ನೊಬ್ಳು.
ಅವರ ಮಾತಿಗೇನು ಉತ್ತರಿಸದೆ ಸುಮ್ಮನಾದೆ. ಆದರೆ ಮಧ್ಯಾಹ್ನ ನಾನೇ ಆಕೆಯನ್ನು ನೋಡಿ ಬರುವುದೆಂದು ನಿರ್ಧರಿಸಿದೆ. ಮಧ್ಯಾಹ್ನ ಮಗುವನ್ನೆತ್ತಿಕೊಂಡು ಮಗಳ ಸ್ಕೂಲಿನ ತನಕವೂ ಹೋಗಿ ಊಟ ಮಾಡಿಸಿ ಪಾಪಮ್ಮನ ಮನೆಯ ಹಾದಿ ತುಳಿದಾಗ 2 ಗಂಟೆ. ಎಲ್ಲೋ ದೂರದಿಂದ ಆಕೆಯೇ ಒಂದು ಬಾರಿ ತೋರಿಸಿದ್ಲು. ಅಳುಕುತ್ತಲೇ ಪುಟ್ಟ ಗೇಟನ್ನು ತೆರೆದು ಒಳಗಟ್ಟಿಟ್ಟೆ. ಹೆಂಚು ಹೊದೆಸಿದ್ದ ಅಚ್ಚುಕಟ್ಟಾದ ಪುಟ್ಟ ಮನೆ. ಬಾಗಿಲಿನಿಂದ ಮೇಲಿನ ಹಂಚಿನ ತನಕವೂ ಹೋಗಿದ್ದ ಹಳದಿ ಬಣ್ಣದ ಹೂಬಳ್ಳಿ ತಲೆಬಾಗಿನಲ್ಲಿ ಕುಳಿತಿದ್ದ ಪಾಪಮ್ಮ ನನ್ನನ್ನು ನೋಡಿದೊಡನೆ ತನ್ನ ದೊಡೂತಿ ಶರೀರವನ್ನು ಹೊತ್ಕೊಂಡು ಬಂದಳು. ಅವಳಿಗೆ ಸಂತೋಷವಾಗಿದೆ ಎಂದು ಅವಳ ಮುಖವೇ ಸಾರಿ ಹೇಳಿತು. ಆದರೂ ಬಾಚದ ತಲೆ, ಯಾವಾಗಲೂ ನೀಟಾಗಿರ್ತಿದ್ದ ಆಕೆ ಇಳಿದು ಹೋದವಳಂತೆ ಕಂಡು. ಮಗುವನ್ನು ಆಕೆಯೇ ಎತ್ಕೊಂಡ್ಳು. ಆಕೆಯೊಂದಿಗೆ ಮನೆಯೊಳಗೆ ಅಡಿಯಿಟ್ಟೆ. ಒಳ ಬಾಗಿಲಿನಲ್ಲಿ ಆಡುತ್ತಿದ್ದ ರಘುವಿನ ಮಗ ನಮ್ಮನ್ನು ನೋಡಿ ಬಂದ. ಹಿಂದೆಯೇ ಬೋಳು ಹಣೆಯಲ್ಲಿ ರಘುವಿನ ಪತ್ನಿ. ನನಗೆ ಎದೆ ದಸಕ್ಕೆಂದಿತ್ತು. ತಲೆ ಎತ್ತಿ ನೋಡಿದೆ. ತನ್ನ ಎಂದಿನ ಗುಂಡಗಿನ ನಗುಮೊಗದಲ್ಲಿ ಗಂಧದ ಹಾರದ ನಡುವೆ ರಘುವಿನ ಭಾವಚಿತ್ರ. ನಂಬಲಾಗದವಳಂತೆ ಪಾಪಮ್ಮನತ್ತ ನೋಡಿದೆ. ಏನಂತ ಹೇಳೋದಮ್ಮ, 20 ದಿನದ ಹಿಂದೆ ಆಟೋ ತೆಗೆದುಕೊಂಡು ಹೋದವನು ಹೆಣವಾಗಿ ಸಂಜೆಗೆ ಮರಳಿದ್ದ. ಹಾರ್ಟ್ ಫೇಲ್ಯೂರ್ ಅಂತೆ. ಅವನಿಗೆ ಆಟೋ ಚಾಲನೆ ಸರಿ ಬರಲಿಲ್ಲಮ್ಮ. ನಿನ್ನ ಗಂಡನ ಕಂಪನಿಯಲ್ಲಿ ಅವನಿಗೆ ಕೆಲಸ ಸಿಕ್ಕಿದ್ರೆ ಹುಡುಗ ಬದುಕೋತಿದ್ನೋ ಏನೋ. ಹೋಗಲಿ ಬಿಡು, ಕುಡಿಯೋದಕ್ಕೆ ಜ್ಯೂಸ್ ಮಾಡಿಕೊಡ್ಲಾ? ಮೊದಲು ಬಾರಿಗೆ ಬಂದಿದ್ದಿ. ಮತ್ತು ಜೀವನಕ್ಕೆ ಏನು ಮಾಡ್ತೀರಿ ಪಾಪಮ್ಮ? ಆಕೆಯ ಮಾತಿನ ಕಡೆಗೆ ಲಕ್ಷ್ಯವೇ ಇಲ್ಲದಂತೆ ಕೇಳಿದೆ. ಇದ್ದೇ ಇದೆಯಲ್ಲ, ಮತ್ತೆ ದುಡಿತಾ. ನಿನ್ನ ಮಗಳ ಸ್ಕೂಲಲ್ಲಿ ಯಾರೋ ಆಯಾಳ ಕೆಲಸಕ್ಕೆ ಹೇಳಿದ್ದಾರೆ, ನೋಡಬೇಕು. ಇನ್ನು ಎಳೆಯ ಪ್ರಾಯದ ಸೊಸೆ ಹಾಗೂ ಆಕೆಯ ಮಗನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇದೆಯಲ್ಲ ತಾಯಿ. ನನ್ನ ಹೂಬಳ್ಳಿ ಬಾಡಿತ್ತು, ಆದರೆ ಬಾಡಿದ ಹೂಬಳ್ಳಿಯಲ್ಲೂ ಒಂದು ಪುಟ್ಟ ಚಿಗುರಿದೆಯಲ್ಲ, ಅದು ಬಾಡದಂತೆ ನೋಡಿಕೊಳ್ಳಬೇಕಲ್ವ ನಾನು. ಪಾಪಮ್ಮನ ಮಾತುಗಳು ತಡೆದು ಬರ್ತಾ ಇದ್ವು. ಆಕೆಯ ಕಂಗಳತ್ತ ಗಾಢವಾಗಿ ನೋಡಿದೆ. ಅಲ್ಲಿ ಕಣ್ಣೀರಿನ ಬದಲಾಗಿ ರಕ್ತ ಹೆಪ್ಪುಗಟ್ಟಿದೆ ಎನಿಸಿ ಬೆಚ್ಚಿ ತಲೆ ತಗ್ಸಿದೆ. ಕೈಗಳು ಯಾಂತ್ರಿಕವಾಗಿ ಆಕೆಯ ಭುಜದ ಮೇಲಿದ್ವು. ಆದರೆ ಆ ಕೈಗಳಿಂದ ಆಕೆಯ ಯಾವುದೇ ಸಹಾಯವೂ ಆಗಲಾರದೆಂಬುದು ಮಾತ್ರ ಕಟು ಸತ್ಯವಾಗಿತ್ತು. ಊಟಿಯ ಈ ಕೊರೆಯುವ ಚಳಿಯಂತೆ ಅನಿವಾರ್ಯವಾಗಿತ್ತು. ಸ್ನೇಹಿತರೆ, ಬಾಡಿದ ಹೂಬಳ್ಳಿಯ ಚಿಗುರು, ಇದು ಒಂದು ಮನಮುಟ್ಟುವಂತಹ ಒಂದು ಕಥೆನ ನಿಮ್ಮ ಮುಂದೆ ನಾನು ಓದಿದ್ದೀನಿ. ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಬಹಳಷ್ಟು ಜನ ಇದರಲ್ಲಿ ಬರುವಂತಹ ಹೇಮಂತನ ಪಾತ್ರ ನಾವು ಬದುಕಿನಲ್ಲಿ ನೋಡ್ತಾನೆ ಇರ್ತೀವಿ. ಸಮಯ ಸಾಧಕರಾಗಿರ್ತಾರೆ. ನಾನು ಊಟಿನಲ್ಲಿ ನಾವು 12 ವರ್ಷ ನಾವು ವಾಸಿಸಿದ್ವಿ. ಆಗ ಸುತ್ತಮುತ್ತ ಪರಿಸರ ಇಟ್ಕೊಂಡು ನಾನು ಬಹಳಷ್ಟು ಇಂಥ ಕಥೆಗಳನ್ನು ಬರೆದೆ. ಇದನ್ನು ನಿಮ್ಮ ಅನಿಸಿಕೆ ಹೇಳಿ. ನನ್ನ ಚಾನಲ್ನ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗೆಳೆಯರಿಗೆಲ್ಲ ಹೇಳಿ, ಪ್ರೋತ್ಸಾಹಿಸಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.